ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈಗ ನೋಡಿ, ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಪಡ್ಕೋತೀವಿ. ಆದರೆ ನಮ್ಮ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬಾರಿ ನಾವು ಇಲ್ಲೇ ಇದ್ದರೂ ಕೂಡ ಗೊತ್ತಿಲ್ಲದೆ ಇರುವಂತಹ ಬಹಳಷ್ಟು ವಿಷಯಗಳು ನಮ್ಮ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಇನ್ನೊಂದು ಸ್ಟೇಟ್ ಎಕ್ಸಾಮ್ ಅಂತ ಹೇಳಬೇಕಂದ್ರೆ ಆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಆ ಒಂದು ದೃಷ್ಟಿಯಿಂದ ಕರ್ನಾಟಕದ ಸಂಪೂರ್ಣ ದರ್ಶನ ಅಂದರೆ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ನೀಡಲಿಕ್ಕೋಸ್ಕರ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅಂದರೆ ಫಸ್ಟಿಗೆ ನಾವು ಬೇರೆ ಟಾಪಿಕ್ಗಳನ್ನು ಕೂಡ ಕಲ್ಕೊಂಡು ಹೋಗೋಣ, ನಮ್ಮ ರಾಜ್ಯದ ಕುರಿತಾಗಿ ಕೂಡ ನಾವು ನೋಡ್ಕೊಂಡು ಹೋಗೋಣ. ಅಂದರೆ ಜಿಲ್ಲೆಗಳು ಆಗಿರ್ಬೋದು, ನದಿ ಆಗಿರ್ಬೋದು, ಫಾಲ್ಸ್, ಅಣೆಕಟ್ಟು, ಬಿಸ್ನೆಸ್ ಆಗಿರ್ಬೋದು, ಈ ರೀತಿಯಾಗಿ ಬಹಳಷ್ಟು ವಿಷಯಗಳನ್ನು ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಆ ಒಂದು ದೃಷ್ಟಿಯಿಂದ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಮಾಹಿತಿಯನ್ನು ಒಳಗೊಂಡಂತಹ ವಿಡಿಯೋವನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಇದನ್ನು ಕೂಡ ಸರಣಿ ರೂಪದಲ್ಲಿ ನಿಮ್ಮೊಂದಿಗೆ ನಾನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಹಾಗಾದರೆ ಈ ಒಂದು ಕರ್ನಾಟಕ ದರ್ಶನ ಪಾರ್ಟ್ 1 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದೇನೆಂದರೆ, ಯಾವುದೇ ಒಂದು PPT ಮಾಡುವಾಗ ಅಥವಾ ಒಂದು ಕ್ಲಾಸ್ ಮಾಡುವಾಗ ಒಬ್ಬಳ ಶ್ರಮ ಬಹಳ ಇರುತ್ತೆ. PPT ರೆಡಿ ಮಾಡಿ ನಿಮಗೆ ಅರ್ಥ ಆಗಲಿ ಅಂತ ಚಿತ್ರಗಳನ್ನು, ನೋಟ್ಸ್ಗಳನ್ನು ಎಲ್ಲ ಪ್ರಿಪೇರ್ ಮಾಡಿ ಮಾಡ್ತಾ ಇರ್ತೀವಿ. ಅದಕ್ಕೆ ನಿಮ್ಮ ಕಡೆಯಿಂದ ನಮಗೆ ಒಂದು ಫೀಡ್ಬ್ಯಾಕ್ ಏನಂದರೆ, ಕಮೆಂಟ್ ಮಾಡಿ, ಆದಷ್ಟು ಶೇರ್, ಲೈಕ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕೆಂದರೆ ನಮಗೋಸ್ಕರನೂ ಇದು ಹೆಲ್ಪ್ ಆಗುತ್ತೆ, ಆದರೆ ನಿಮಗೂ ಕೂಡ ನಾವು ಹೆಲ್ಪ್ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಶ್ರಮವನ್ನು ಪಡ್ತಾ ಇರೋದ್ರಿಂದ ನಿಮ್ಮಿಂದ ನಾವು ಹೆಚ್ಚೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಒಂದು ಕಮೆಂಟ್ ಮತ್ತು ಶೇರ್, ಮತ್ತು ನಿಮ್ಮನ್ನು ನೀವು ಬನ್ನಿ, ನಿಮ್ಮವರನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗಾದರೆ ಮೊದಲನೇ ಸರಣಿಯನ್ನು ಸ್ಟಾರ್ಟ್ ಮಾಡೋಣ, ಕರ್ನಾಟಕ ದರ್ಶನದ್ದು. ಓಕೆ, ಫಸ್ಟಿಗೆ ನಾವು ನೋಡ್ತಾ ಹೋಗೋಣ. ಕ್ವಶನ್ ಮೂಲಕನೂ ಹೇಳ್ತೀನಿ, ಒಂದೊಂದು ಸಲ ಒನ್ ಲೈನರ್ ಮೂಲಕ ಹೇಳ್ತೀನಿ, ಒಂದೊಂದು ಸಲ ನೋಟ್ಸ್ ರೀತಿಯಲ್ಲಿ ಕೂಡ ಹೇಳ್ತಾ ಹೋಗ್ತೀನಿ. ಒಟ್ಟಿನಲ್ಲಿ ಇಡೀ ಕರ್ನಾಟಕದ ಮಾಹಿತಿಯನ್ನು ನಿಮ್ಮೊಂದಿಗೆ ನಾನು ಪ್ರಸ್ತುತಪಡಿಸ್ತಾ ಹೋಗ್ತೀನಿ. ಓಕೆ, ಜನಸಂಖ್ಯೆಯ ಪ್ರಕಾರ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು? ಬಳ್ಳಾರಿ, ವಿಜಯಪುರ, ಶಿವಮೊಗ್ಗ ಮತ್ತು ಕೊಡಗು ಅಂತ ಇದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಕೊಡಗು ಅಂತಲೇ ಹೇಳ್ಬೋದು. ಹಾಗಾದರೆ ಈ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮತ್ತು ಈ ಜಿಲ್ಲೆಯ ಒಂದು ವೆರಿ ಇಂಪಾರ್ಟೆಂಟ್ ಆದಂಥ ವಿಶೇಷತೆ ಬಹಳ ವಿದ್ಯಾರ್ಥಿಗಳಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಇವಾಗ ನಾನು ಹೇಳ್ತಾ ಇದ್ದೀನಿ. ಕೊಡಗು ಜಿಲ್ಲೆ ಕೊಡವರ ನಾಡು, ಮತ್ತು ಇದನ್ನು ಭಾರತೀಯ ಹಾಕಿಯ ತೊಟ್ಟಿಲು. ಇದು ವೆರಿ ಇಂಪಾರ್ಟೆಂಟ್. ಭಾರತೀಯ ಹಾಕಿಯ ತೊಟ್ಟಿಲು ಅಂತ ಕರ್ನಾಟಕದ ಯಾವ ಜಿಲ್ಲೆಯನ್ನು ಕರೀತಾರೆ ಅಂತ ಕೇಳಿದರೆ ಕೊಡಗು. 50ಕ್ಕೂ ಹೆಚ್ಚು ಕೊಡವರು ಅಂತಾರಾಷ್ಟ್ರೀಯ ಹಾಕಿ ಪಂದ್ಯಾವಳಿಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದಾರೆ. ಈ ಪೈಕಿ 7 ಮಂದಿ ಒಲಿಂಪಿಕ್ಸ್ನಲ್ಲಿಯೂ ಕೂಡ ಭಾಗವಹಿಸಿದ್ದಾರೆ. ಆದರೆ ಜನಸಂಖ್ಯೆ ಕಡಿಮೆ ಇದ್ದರೂ ಕೂಡ ಸಾಧನೆಯಲ್ಲಿ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ. ಇಲ್ಲಿ ಜನಸಂಖ್ಯೆ ಪ್ರಕಾರ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಅಂದರೆ ಕೊಡಗು. ಇಲ್ಲಿ ನಾವು ನೋಡ್ಬೋದು, ಬೈ ಪಾಪ್ಯುಲೇಷನ್ ತುಂಬ ಅತಿ ಜನನಿಬಿಡ ಒಂದು ಜಿಲ್ಲೆ ಯಾವುದು ಅಂತ ಕೇಳಿದರೆ, ಮೋಸ್ಟ್ ಪಾಪ್ಯುಲೇಟೆಡ್ ಅಂತ ಕೇಳಿದರೆ ಬೆಂಗಳೂರು ಅರ್ಬನ್ ಮೋಸ್ಟ್ ಪಾಪ್ಯುಲೇಟೆಡ್ ಆಗುತ್ತೆ. ಓಕೆ, ಲೀಸ್ಟ್ ಪಾಪ್ಯುಲೇಟೆಡ್, ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂಥದ್ದು ಅಂತ ಕೇಳಿದರೆ ಕೊಡಗು ಆಗುತ್ತೆ. ಇದು 2011 ಜನಗಣತಿ ಪ್ರಕಾರ ನಾನು ಮಾಹಿತಿಯನ್ನು ಹೇಳ್ತಾ ಇರೋದು. ಓಕೆ, ಇಲ್ಲಿ ನೀವು ನೋಡ್ಕೋಬಹುದು, ಮೋಸ್ಟ್ ಪಾಪ್ಯುಲೇಟೆಡ್ ಬೆಂಗಳೂರು ಅರ್ಬನ್, ಲೀಸ್ಟ್ ಅಂದರೆ ಕೊಡಗು. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವು ಕರ್ನಾಟಕದಲ್ಲಿ ಇದೆ? ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ, ಮಾಧವ್ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನ, ಇವುಗಳಲ್ಲಿ ಯಾವುದೂ ಇಲ್ಲ. ಸರಿಯಾದ ಉತ್ತರ ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನ ನಮ್ಮ ಒಂದು ಕರ್ನಾಟಕದಲ್ಲಿ ಇರೋದು. ಹಾಗಾದರೆ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಬರುತ್ತೆ ಅಂದರೆ ಇದು ಕೇರಳದಲ್ಲಿ ಬರುತ್ತೆ. ಮಾಧವ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಬರುತ್ತೆ ಅಂದರೆ ಇದು ಮಧ್ಯಪ್ರದೇಶದಲ್ಲಿ. ಬಂಡೀಪುರ್ ನಮ್ಮ ಕರ್ನಾಟಕದಲ್ಲಿ. ಓಕೆ, ನೋಡಿ, ರಾಷ್ಟ್ರೀಯ ಉದ್ಯಾನವನಗಳನ್ನು ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾರೆ, ಇಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಇಲ್ಲಿ ಆ ಒಂದು ಅಲ್ಲಿ ಸಂಬಂಧಪಟ್ಟಂತೆ ರಾಜ್ಯಗಳನ್ನು ಕೇಳ್ತಾರೆ. ಆದಷ್ಟು ವೆರಿ ಇಂಪಾರ್ಟೆಂಟ್ ಆದಂತಹ ರಾಷ್ಟ್ರೀಯ ಉದ್ಯಾನಗಳನ್ನು, ವನ್ಯಜೀವಿ ಧಾಮಗಳನ್ನು, ಪಕ್ಷಿಧಾಮಗಳನ್ನು ನೀವು ನೋಡ್ಕೋತಾ ಹೋಗಿ ಅವುಗಳನ್ನು ಹೊಂದಿಸಿ ಬರೆಯಿರಿಯಲ್ಲಿ ಬಹಳ ಸಲ KS ಎಕ್ಸಾಮ್, IAS ಎಕ್ಸಾಮ್, ಉಳಿದ FDA STA ಕೂಡ ಈ ರೀತಿಯಾದಂಥ ಪ್ರಶ್ನೆಗಳು ಬರುತ್ತೆ. ನಾನು ಕೂಡ ನಿಮಗೆ ನೋಟ್ಸ್ ಮಾಡಿ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಇಲ್ಲಿ ಬರೋದು ಸರಿಯಾದ ಉತ್ತರ ಆಪ್ಷನ್ ಸಿ.
ಈ ಕೆಳಗಿನ ಯಾವ ವನ್ಯಜೀವಿ ಅಭಯಾರಣ್ಯಗಳು ಕರ್ನಾಟಕದಲ್ಲಿ ಇಲ್ಲ? ಕಾವೇರಿ ವನ್ಯಜೀವಿ ಅಭಯಾರಣ್ಯ, ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ, ಭದ್ರಾ ವನ್ಯಜೀವಿ ಅಭಯಾರಣ್ಯ ಮತ್ತು ಮಧುಮಲೈ ವನ್ಯಜೀವಿ ಅಭಯಾರಣ್ಯ. ಈ ಮೂರು ಕರ್ನಾಟಕದಲ್ಲಿ ನಾವು ನೋಡ್ಬೋದು. ಇಲ್ಲಿ ಇಲ್ಲದೆ ಇರೋದು ಮಧುಮಲೈ ವನ್ಯಜೀವಿ ಅಭಯಾರಣ್ಯ. ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಪ್ರಮುಖವಾದಂತಹ ಉದ್ಯಾನವನಗಳು, ರಾಷ್ಟ್ರೀಯ ಉದ್ಯಾನವನಗಳು ಯಾವುದು ಅಂತ ಕೇಳಿದರೆ, ಅಂಶಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಬರುತ್ತೆ? ಉತ್ತರ ಕನ್ನಡ. ಇದು ಕೂಡ ಈ ರೀತಿಯಾಗಿ ಕೂಡ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಕೇವಲ ಕರ್ನಾಟಕ ಅಂತ ಗೊತ್ತಿದ್ರೆ ಮಾತ್ರ ಸಾಕಾಗಲ್ಲ, ಎಲ್ಲಿ ಬರುತ್ತೆ, ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಬೇಕಾಗತ್ತೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಮೈಸೂರು, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರು, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೊಡಗು, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ ಜಿಲ್ಲೆ. ಸೊ 5 ಪ್ರಮುಖವಾದಂತಹ ರಾಷ್ಟ್ರೀಯ ಉದ್ಯಾನವನಗಳನ್ನು ನಮ್ಮ ಕರ್ನಾಟಕದಲ್ಲಿ ನೋಡ್ಬೋದು. ಓಕೆ, ಈಗ ಹಾಗಾದರೆ ಕರ್ನಾಟಕದಲ್ಲಿ ಇರುವಂತಹ ವನ್ಯಜೀವಿ ಮತ್ತು ಪಕ್ಷಿಧಾಮಗಳು ಯಾವುದ್ಯಾವುದು ಅನ್ನೋದನ್ನು ನೋಡೋಣ. ಆದಿಚುಂಚನಗಿರಿ ನವಿಲು ಅಭಯಾರಣ್ಯ ಎಲ್ಲಿ ಬರುತ್ತೆ? ಮಂಡ್ಯ. ಅರಬಿತಿಟ್ಟು ವನ್ಯಜೀವಿ ಅಭಯಾರಣ್ಯ ಮೈಸೂರು. ನಾನು ಎಲ್ಲೆಲ್ಲಿ ರೈಟ್ ಮಾರ್ಕ್ ಹಾಕ್ತೀನಲ್ಲ, ಸೊ ಅದನ್ನು ಮೋಸ್ಟ್ ರಿಪೀಟೆಡ್ ಟಾಪಿಕ್ ಅಂತ ಹೇಳ್ಬೋದು ಈ ವನ್ಯಜೀವಿ ಮತ್ತು ಪಕ್ಷಿಧಾಮಕ್ಕೆ ಸಂಬಂಧಪಟ್ಟಂತೆ. ಅತ್ತಿವೇರಿ ಪಕ್ಷಿಧಾಮ ಉತ್ತರ ಕನ್ನಡ, BRT ವನ್ಯಜೀವಿ ಅಭಯಾರಣ್ಯ ಚಾಮರಾಜನಗರ, ಭದ್ರಾ ವನ್ಯಜೀವಿ ಅಭಯಾರಣ್ಯ ಚಿಕ್ಕಮಗಳೂರು, ಬ್ರಹ್ಮಗಿರಿ ವನ್ಯಜೀವಿ ಅಭಯಾರಣ್ಯ ಕೊಡಗು, ಕಾವೇರಿ ವನ್ಯಜೀವಿ ಅಭಯಾರಣ್ಯ ಮಂಡ್ಯ, ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ಉತ್ತರ ಕನ್ನಡ, ದರೋಜಿ ಕರಡಿ ಅಭಯಾರಣ್ಯ ಬಳ್ಳಾರಿ, ಘಟಪ್ರಭಾ ವನ್ಯಜೀವಿ ಅಭಯಾರಣ್ಯ ಬೆಳಗಾವಿ, ಗುಡವಿ ಪಕ್ಷಿಧಾಮ ಇದಂತೂ ಬಹಳ ಸಲ ಕೇಳಿದ್ದಾರೆ, ಗುಡವಿ ಪಕ್ಷಿಧಾಮ ಎಲ್ಲಿ ಬರುತ್ತೆ ಅಂತ ಶಿವಮೊಗ್ಗದಲ್ಲಿ, ಮೇಲ್ಕೋಟೆ ವನ್ಯಜೀವಿ ಅಭಯಾರಣ್ಯ ಮಂಡ್ಯ, ಮೂಕಾಂಬಿಕಾ ವನ್ಯಜೀವಿ ಅಭಯಾರಣ್ಯ ಉಡುಪಿ, ನುಗು ವನ್ಯಜೀವಿ ಅಭಯಾರಣ್ಯ ಮೈಸೂರು, ಪುಷ್ಪಗಿರಿ ವನ್ಯಜೀವಿ ಅಭಯಾರಣ್ಯ ಕೊಡಗು, ರಂಗನತಿಟ್ಟು ಪಕ್ಷಿಧಾಮ ಇದು ಕೂಡ ಬಹಳ ಸಲ ಕೇಳಿದ್ದಾರೆ ಮಂಡ್ಯ, ರಾಣಿಬೆನ್ನೂರು ಕೃಷ್ಣಮೃಗ ಅಭಯಾರಣ್ಯ ಹಾವೇರಿ, ಶರಾವತಿ ವನ್ಯಜೀವಿ ಅಭಯಾರಣ್ಯ ಶಿವಮೊಗ್ಗ, ಸೋಮೇಶ್ವರ ವನ್ಯಜೀವಿ ಅಭಯಾರಣ್ಯ ಉಡುಪಿ, ತಲಕಾವೇರಿ ವನ್ಯಜೀವಿ ಅಭಯಾರಣ್ಯ ಕೊಡಗು. ಸೊ ಇವುಗಳು ಇನ್ನೂ ಹೆಚ್ಚಿನ ಇದಕ್ಕಿಂತ ಅಂದರೆ ಯಾವುದ್ಯಾವ್ದು ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಇವುಗಳು ನಮ್ಮ ಕರ್ನಾಟಕದಲ್ಲಿರುವ ಪ್ರಮುಖ ವನ್ಯಜೀವಿ ಮತ್ತು ಪಕ್ಷಿಧಾಮಗಳು. ಇವುಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆದಂಥ ಟಾಪಿಕ್. ಹಾಗಾದರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈ ವಿಶೇಷವಾದಂಥ ಮಾಹಿತಿಯನ್ನು ನಾನು ಇವಾಗ ಹೇಳ್ತಾ ಇದ್ದೀನಿ. ಸೊ ಟೋಟಲ್ ಆಗಿ ಕರ್ನಾಟಕದಲ್ಲಿ ಇರುವಂತಹ ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 5. ಸೊ ಯಾವುದೇ ವನ್ಯಜೀವಿ ಅಂದರೆ ಟೋಟಲ್ ಆಗಿ ಎಷ್ಟು ವನ್ಯಜೀವಿ ಅಭಯಾರಣ್ಯಗಳು ಇದೆ ಅಂತ ಕೇಳಿದರೆ 18. ಝೂಲಾಜಿಕಲ್ ಪಾರ್ಕ್ ಎಷ್ಟು ಇದೆ? 5. ಮೀನು ಅಭಯಾರಣ್ಯ ಎಷ್ಟಿದೆ? 6. ಸಸ್ತನಿಗಳ ದಾಖಲಿತ ಜಾಸ್ತಿ ಅಂದರೆ ಸಸ್ತನಿಗಳು ಮಮ್ಮಲ್ಸ್ಗಳು ಕರ್ನಾಟಕದಲ್ಲಿ ಎಷ್ಟು ದಾಖಲಿಸಲಾಗಿದೆ ಅಂತ ಹೇಳಿದರೆ 150. ರೆಕಾರ್ಡ್ ಮಾಡಲಾದ ಪಕ್ಷಿಗಳ ಜಾತಿಗಳು ಅಂದರೆ ನಮ್ಮ ಕರ್ನಾಟಕದಲ್ಲಿ ರೆಕಾರ್ಡೆಡ್ ಪಕ್ಷಿಗಳ ಅಂದರೆ ರಿಜಿಸ್ಟರ್ ಮಾಡಿರುವಂತಹ ಪಕ್ಷಿಗಳ ಎಷ್ಟು ಜಾತಿಗಳನ್ನು ನಾವು ಪತ್ತೆ ಮಾಡ್ಬೋದು? 508 ಜಾತಿ. ರೆಕಾರ್ಡ್ ಮಾಡಿದ ಸರೀಸೃಪಗಳು 156. ಮೀನಿನ ರೆಕಾರ್ಡ್ ಮಾಡಿದಂತಹ ಜಾತಿಗಳು 694 ವೆರೈಟಿ ಮೀನುಗಳನ್ನು ಕರ್ನಾಟಕದಲ್ಲಿ ನೋಡ್ಬೋದು. ಮೀಸಲು ಅರಣ್ಯ ಪ್ರದೇಶ ಅಂತ ಎಷ್ಟು ಹೆಕ್ಟರ್ ಇದೆ ಅಂತ ನಿಮಗೆ ಕೇಳಿದರೆ ಸೊ ಅದನ್ನು ಕೂಡ ನಾವು ನೋಡ್ಬೋದು. ಮೀಸಲು ಮತ್ತು ವರ್ಗೀಕರಿಸಿದ ಅರಣ್ಯ ಪ್ರದೇಶಗಳನ್ನು ಕೂಡ ಇಲ್ಲಿ ನಾವು ನೋಡ್ಬೋದಾಗಿದೆ. 28,68,996 ಹೆಕ್ಟರ್ಗಳು ಮೀಸಲು ಅರಣ್ಯ ಪ್ರದೇಶ. ಅದರಲ್ಲಿ ವರ್ಗೀಕರಿಸಿದ ಅರಣ್ಯ ಎಷ್ಟು ಅಂತ ಕೇಳಿದರೆ 5,23,100 ಹೆಕ್ಟರ್ಗಳು ವರ್ಗೀಕರಿಸಿದ ಅರಣ್ಯಗಳು ಅಂತ ಹೇಳ್ಬೋದು. ಹಾಗಾದರೆ ಮೀನು ಅಭಯಾರಣ್ಯ ಇನ್ನೂವರೆಗೆ ನಿಮಗೆ ಕೇಳಿಲ್ಲ, ಆದರೆ ಕೇಳ್ಬೋದಲ್ಲ. ಸೊ ಅದಕ್ಕೆ ನಿಮಗೆ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಸೊ ನಕ್ಕೂರ್ ಗಯಾ ಮೀನು ಅಭಯಾರಣ್ಯ ಇದು ಯಾವ ಪ್ರದೇಶದಲ್ಲಿ ಬರುತ್ತೆ? ನೇತ್ರಾವತಿ ಜಲಾನಯನ ಪ್ರದೇಶದಲ್ಲಿ. ಎನೆಕಲ್ ಮೀನು ಅಭಯಾರಣ್ಯ ಇದು ಕೂಡ ನೇತ್ರಾವತಿ ಜಲಾನಯನ ಪ್ರದೇಶದಲ್ಲಿ. ಕರಪ್ಪೂರ್ ಮೀನುಧಾಮ ಕಬಿನಿ ಜಲಾಶಯ, ಶೃಂಗೇರಿ ಮೀನುಧಾಮ ತುಂಗಾ ನದಿ, ಚಿಪ್ಪಲ್ಗುಡ್ಡೆ ಮೀನುಧಾಮ ಮತ್ತು ನೇತ್ರಾವತಿ ಜಲಾನಯನ ಪ್ರದೇಶ ಹೊಸಮಠ್ ಬಳಿ ಮೀನು ಅಭಯಾರಣ್ಯ.
ಸೊ ಇವುಗಳು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಪ್ರಸಿದ್ಧ ಅಭಯಾರಣ್ಯಗಳು ಆಗಿದೆ. ಸೊ ಇವುಗಳು ಕೂಡ ಅಷ್ಟೇ ಮೀನು ಅಭಯಾರಣ್ಯಗಳು ಆಗಿದೆ. ಹಾಗಾದರೆ ಬಯೋಸ್ಪಿಯರ್ ರಿಸರ್ವ್ ಯಾವುದು? ವೆರಿ ವೆರಿ ಇಂಪಾರ್ಟೆಂಟ್, ಭಾಳ ಸಲ ಕೇಳಿದ್ದಾರೆ. ಅದು ಯಾವುದು ಅಂದರೆ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್. ಸೊ ಇದರ ಒಂದು ಪ್ರದೇಶ ಎಷ್ಟು ಅಂತ ಹೇಳಬೇಕಂದ್ರೆ 5520 ಚದರ್ ಕಿಲೋಮೀಟರ್ ಪ್ರದೇಶವನ್ನು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಒಳಗೊಂಡಿದೆ. ಸೊ ಯಾವಾಗ ಸ್ಥಾಪನೆ ಆಯಿತು? 1986ನಲ್ಲಿ ಬಯೋಸ್ಪಿಯರ್ ರಿಸರ್ವ್ ಅಂತ ಸ್ಥಾಪನೆ ಮಾಡಲಾಯಿತು. ಹಾಗಾದರೆ ನಮ್ಮ ವನ್ಯಜೀವಿ ಜನಸಂಖ್ಯೆಯನ್ನು ನೋಡೋಣ. ಸೊ ಪ್ರಾಣಿಗಳಿಗೆ ಅಂದಾಜು ಹೇಳ್ತಾ ಇರೋದು ಎಷ್ಟು ಇದೆ ಅಂತ. ಹುಲಿ ಜನಸಂಖ್ಯೆ 395, ಆನೆ 6185, ಪ್ಯಾಂಥರ್ 817, ಕರಡಿ 2324, ಕಾಡು ಕರಡಿ 15760, ಜಿಂಕೆ 25850, ಕಾಡೆಮ್ಮೆ 8484, ಸಾಂಬಾರ್ ಜಿಂಕೆ ಸಾಂಬಾರು ಗೊತ್ತಲ್ಲ, ಸೊ ಅದು ಊಟ ಮಾಡೋ ಸಾಂಬಾರಲ್ಲ. ಸೊ 4998, ನರಿ 957. ಇದು ಅಂದಾಜು ಜನಸಂಖ್ಯೆ, ನಮ್ಮ ವನ್ಯಜೀವಿ ಜನಸಂಖ್ಯೆ. ಇದು ನಿಮಗೆ ಎಕ್ಸ್ಟ್ರಾ ನಾಲೆಜ್ಗೋಸ್ಕರ ಈ ಟಾಪಿಕ್, ಯಾಕಂದರೆ ಇದನ್ನು ನಿಮಗೆ ಅಷ್ಟು ಕೇಳಲ್ಲ. ಆದರೆ ಯಾವ್ಯಾವ ಒಂದು ವನ್ಯಜೀವಿಗಳ ಪಟ್ಟಿಯನ್ನು ಮಾಡಲಾಗಿದೆ ಅನ್ನೋದು ನಿಮಗೆ ಗುರ್ತಿರಲಿ ಅಂತ. ಓಕೆ, ಸೊ ಕರ್ನಾಟಕದ ಪ್ರಮುಖ ಪ್ರಾದೇಶಿಕ ಹಬ್ಬ ಯಾವುದು ಅಂತ ಕೇಳಿದ್ದಾರೆ. ದಸರಾ, ಯುಗಾದಿ, ಹಂಪಿ ಉತ್ಸವ ಇವೆಲ್ಲವೂ. ಸೊ ಸರಿಯಾದ ಉತ್ತರ ಇವೆಲ್ಲವೂ. ಸೊ ನಮ್ಮ ಕರ್ನಾಟಕದಲ್ಲಿ ನಾವು ಆಚರಿಸುವಂತಹ ಪ್ರಮುಖವಾದ ಹಬ್ಬಗಳ ಕುರಿತಾಗಿ ಹೇಳಬೇಕಂದ್ರೆ ಇದರಲ್ಲಿ ಬಹಳಷ್ಟು ಬರುತ್ತೆ. ಅದರಲ್ಲಿ ನಮ್ಮ ಎಕ್ಸಾಮಲ್ಲಿ ಕೇಳಿರುವಂಥದ್ದು ಯಾವುದು ಅಂತ ಹೇಳ್ತೀನಿ. ಕಂಬಳ ಉತ್ಸವ, ಅದು ಮೋಸ್ಟ್ ರಿಪೀಟೆಡ್. ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಈ ಉತ್ಸವದ ಕುರಿತಾಗಿ ನಿಮಗೆ ಗೊತ್ತಿದೆ. ಹಂಪಿ ಉತ್ಸವ, ಪಟ್ಟದಕಲ್ಲು ನೃತ್ಯೋತ್ಸವ, ಮಕರ ಸಂಕ್ರಾಂತಿ, ಯುಗಾದಿ, ವೈರಮುಂಡಿ ಉತ್ಸವ, ಕರಗ ಉತ್ಸವ, ವರಮಹಾಲಕ್ಷ್ಮಿ ಪೂಜೆ, ಗಣೇಶ ಚತುರ್ಥಿ, ಗೌರಿ ಹಬ್ಬ, ಶ್ರೀ ಬಿಟ್ಟಪ್ಪ ಜಾತ್ರೆ, ದಸರಾ, ತುಲಾ ಸಂಕ್ರಮಣ, ಕರ್ನಾಟಕ ರಾಜ್ಯೋತ್ಸವ, ದೀಪಾವಳಿ, ನೆಲಗಡಲೆ ಹಬ್ಬ ಮತ್ತು ಮಹಾಮಸ್ತಾಭಿಷೇಕ. ಸೊ ಇಲ್ಲಿ ನಾನು ರೈಟ್ ಮಾರ್ಕ್ ಮಾಡಿರೋದನ್ನು ನಿಮ್ಮ ಎಕ್ಸಾಮಲ್ಲಿ ಬಹಳ ಸಲ ಕೇಳಿದ್ದಾರೆ. ಸೊ ಉಳಿದವುಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್, ಆದರೆ ನಿಮಗೆ ಗೊತ್ತಿರಲಿ ಯಾವ ಯಾವ ಪ್ರಮುಖವಾದಂತಹ ಹಬ್ಬಗಳನ್ನು ನಾವು ಆಚರಿಸ್ತೀವಿ ಅಂತ. ಆದರೆ ಈ ರೈಟ್ ಮಾರ್ಕ್ ಮಾಡಿರೋದು ಭಾಳ ಸಲ ಕೇಳಿರುವಂಥದ್ದು. ಓಕೆ, ಸೊ ಕರ್ನಾಟಕದಲ್ಲಿರುವ ಹುಲಿ ಸಂರಕ್ಷಿತ ಪ್ರದೇಶ ಯಾವುದು? ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನ, ಭದ್ರಾ ವನ್ಯಜೀವಿ ಅಭಯಾರಣ್ಯ, ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ಇವೆಲ್ಲವೂ ಅಂತ ಇದೆ. ಸೊ ಸರಿಯಾದ ಉತ್ತರ ಇವೆಲ್ಲವೂ. ಇಲ್ಲಿ ನೋಡಿ, ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಬಂಡೀಪುರ್ ಎಷ್ಟು ಪ್ರದೇಶ ಒಳಗೊಂಡಿದೆ? ಬಂಡೀಪುರ್ ಅಂದರೆ 874 ಚದರ್ ಕಿಲೋಮೀಟರ್. ಎಲ್ಲಿ ಬರುತ್ತೆ? ಸೊ ಇದು ಮೈಸೂರು. ಸ್ಥಾಪನೆಯಾದ ವರ್ಷ 1973ನಲ್ಲಿ. ಭದ್ರಾ 492 ಚದರ್ ಕಿಲೋಮೀಟರ್. ಸೊ ಇದು ವ್ಯಾಪಿಸಿರುವಂತಹ ಜಿಲ್ಲೆಗಳು ಅಂದರೆ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ. ಸ್ಥಾಪನೆಯಾಗಿದ್ದು 1998. ದಾಂಡೇಲಿ ಅಂಶಿ ರಾಷ್ಟ್ರೀಯ ಉದ್ಯಾನವನ 814.884 ಚದರ್ ಕಿಲೋಮೀಟರ್. ಸೊ ಉತ್ತರ ಕನ್ನಡ ಜಿಲ್ಲೆ, 1987ನಲ್ಲಿ ಸ್ಥಾಪನೆ ಆಯಿತು. ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ 643.35 ಚದರ್ ಕಿಲೋಮೀಟರ್, ಕೊಡಗು ಹತ್ತಿರ ಬರುತ್ತೆ. 1988ನಲ್ಲಿ ಸ್ಥಾಪನೆ ಆಯಿತು. ಸೊ ಬಿಳಿಗಿರಿರಂಗ ಸ್ವಾಮಿ ದೇವಾಲಯ 359.1 ಚದರ್ ಕಿಲೋಮೀಟರ್, ಚಾಮರಾಜನಗರದಲ್ಲಿ ಬರುತ್ತೆ. ಸೊ ಸ್ಥಾಪನೆ ಆಗಿದ್ದು 1974. ಇದು ನೋಡಿ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿರುವಂತಹ ಹುಲಿ ಸಂರಕ್ಷಿತ ಪ್ರದೇಶ. ಇದು ವೆರಿ ಇಂಪಾರ್ಟೆಂಟ್, ಬಹಳ ಸಲ ಕೇಳಿರುವಂಥದ್ದು. ಸೊ ದಯವಿಟ್ಟು ಇದನ್ನು ನೋಡ್ಕೊಳ್ಳಿ. ಓಕೆ, ಸೊ ಕರ್ನಾಟಕದ ರಾಜ್ಯ ಮರ ಯಾವುದು? ಶ್ರೀಗಂಧ, ತೆಂಗಿನಕಾಯಿ, ಬೇವು ಇವುಗಳಲ್ಲಿ ಯಾವುದೂ ಅಲ್ಲ. ಸೊ ಎಲ್ಲರಿಗೂ ಗೊತ್ತಿರುವ ಹಾಗೆ ಶ್ರೀಗಂಧ ಮರ. ಸೊ ಕರ್ನಾಟಕದ ರಾಜ್ಯ ಮರ ಭಾರತೀಯ ಶ್ರೀಗಂಧ ಮರ. ಇದನ್ನು ಸಾಮಾನ್ಯವಾಗಿ ಭಾರತೀಯ ಸ್ಯಾಂಡಲ್ವುಡ್, ಇಂಡಿಯನ್ ಸ್ಯಾಂಡಲ್ವುಡ್ ಅಂತ ಕರೆಯಲಾಗುತ್ತೆ. ಸೊ ಇದನ್ನು ಸ್ಥಳೀಯವಾಗಿ ಯಾವ ಹೆಸರಿನಿಂದ ಕರೆಯಲಾಗುತ್ತೆ ಅಂತ ಕೂಡ ಕೇಳ್ಬೋದು. ಸಫೇದ್ ಚಂದನ್, ಹಿಂದಿಯಲ್ಲಿ ಸಫೇದ್ ಚಂದನ್ ಅಂತ. ಶ್ರೀಗಂಧ ಕನ್ನಡದಲ್ಲಿ ಕನ್ನಡದಲ್ಲಿ ಶ್ರೀಗಂಧ ಅಂತ ಕರಿತೀವಿ. ತಮಿಳಿನಲ್ಲಿ ಸದನಂ ಅಂತ ಸಂದನಂ ಅಂತ ಕರಿತೀವಿ. ಈ ಶ್ರೀಗಂಧದ ವೈಜ್ಞಾನಿಕ ಹೆಸರು ಏನಂತ ಕೇಳ್ಬೋದು. ಸ್ಯಾಂಟಲಮ್ ಆಲ್ಬಮ್ ಎಲ್. ಸೊ ಇದು ಈ ರೀತಿಯಾದಂಥ ಮಾಹಿತಿಗಳನ್ನು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳ್ಬೋದು. ಸೊ ಈ ರೀತಿಯಾದಂತಹ ಪ್ರದೇಶದಲ್ಲಿ ಈಗ ಕರ್ನಾಟಕ
ಪ್ರಮುಖವಾಗಿ ಶ್ರೀಗಂಧಕ್ಕೆ ಪ್ರಸಿದ್ಧವಾಗಿದೆ. ಆದರೆ ಯಾವ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಮರಗಳನ್ನು ಬೆಳೆಸಲಾಗುತ್ತೆ ಅಂತ ಕೇಳಿದರೆ, ಬೆಳಗಾವಿ ಜಿಲ್ಲೆಯ ಖಾನಾಪುರ ಸಮೀಪದ ಜಲಗಾ ಎಂಬಲ್ಲಿ ಶ್ರೀಗಂಧದ ಮರಗಳನ್ನು ಎಸ್ಟೇಟ್, ಈಗ ಕಾಫಿ ಎಸ್ಟೇಟ್ ಯಾವ ರೀತಿ ಇರುತ್ತೆ, ಟೀ ಎಸ್ಟೇಟ್ ಇರುತ್ತಲ್ಲ, ಅದೇ ರೀತಿಯಾಗಿ ಶ್ರೀಗಂಧ ಮರಗಳನ್ನು ಎಸ್ಟೇಟ್ ರೀತಿಯಲ್ಲಿ ಬೆಳೆಸಲಾಗುತ್ತೆ. ಸೊ ಧಾರವಾಡ ಸಮೀಪದ ಗುಂಗರಗಟ್ಟಿಯಲ್ಲಿ 28 ಹೆಕ್ಟೇರ್ ಪ್ರದೇಶದಲ್ಲಿ ಶ್ರೀಗಂಧದ ಮರಗಳನ್ನು ಬೆಳೆಸಲಾಗಿದೆ. ಓಕೆ, ಸೊ ಎಲ್ಲಿ ಅಂತ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಈ ಪ್ರದೇಶಗಳಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಎಸ್ಟೇಟ್ ರೀತಿಯಲ್ಲಿ ಈ ಮರಗಳನ್ನು ಬೆಳೆಸಲಾಗುತ್ತೆ. ಸೊ ಕರ್ನಾಟಕದಲ್ಲಿರುವ ವಿಮಾನ ನಿಲ್ದಾಣ ಯಾವುದು? ಓಕೆ, ಸೊ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ತುಳಿಹಾಲ್ ವಿಮಾನ ನಿಲ್ದಾಣ, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇವುಗಳಲ್ಲಿ ಯಾವುದೂ ಅಲ್ಲ. ಸೊ ನಮ್ಮ ಕರ್ನಾಟಕದಲ್ಲಿ ಇರೋದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ತುಳಿಹಾಲ್ ಇದೆಯಲ್ಲ, ಇದು ಪ್ರಮುಖವಾಗಿ ಮಣಿಪಾಲಲ್ಲಿ ಬರುತ್ತೆ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಡೆಲ್ಲಿಯಲ್ಲಿ ಬರುತ್ತೆ. ಓಕೆ, ಅದನ್ನೇ ಮಾಹಿತಿಲಿ ಕೊಟ್ಟಿದ್ದೀನಿ. ಸೊ ನಮ್ಮ ಕರ್ನಾಟಕದಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಆದಂತಹ ವಿಮಾನ ನಿಲ್ದಾಣಗಳ ಪಟ್ಟಿಯನ್ನು ಕೊಟ್ಟಿದ್ದೀನಿ. ಸೊ ಇದನ್ನು ದಯವಿಟ್ಟು ನೋಡ್ಕೊಳ್ಳಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬೆಳಗಾವಿ ವಿಮಾನ ನಿಲ್ದಾಣ, ಬಳ್ಳಾರಿ ವಿಮಾನ ನಿಲ್ದಾಣ, ಬೀದರ್ ವಿಮಾನ ನಿಲ್ದಾಣ, HAL ವಿಮಾನ ನಿಲ್ದಾಣ, ಹುಬ್ಬಳ್ಳಿ ವಿಮಾನ ನಿಲ್ದಾಣ, ಜಕ್ಕೂರು ವಿಮಾನ ನಿಲ್ದಾಣ, ಮಂಗಳೂರು ಅಂತಾರಾಷ್ಟ್ರೀಯ ನಿಲ್ದಾಣ, ಮೈಸೂರು, ವಿದ್ಯಾನಗರ್ ಮತ್ತು ಯಲಹಂಕ ಏರ್ಫೋರ್ಸ್ ಸ್ಟೇಷನ್, ಇವುಗಳು ಅತಿ ಪ್ರಮುಖವಾದಂತಹ ಏರ್ಪೋರ್ಟ್ ಅಥವಾ ವಿಮಾನ ನಿಲ್ದಾಣಗಳು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಓಕೆ, ಸೊ ಚಿನ್ನಸ್ವಾಮಿ ಕ್ರೀಡಾಂಗಣವು ಯಾವ ರಾಜ್ಯದಲ್ಲಿದೆ? ಕರ್ನಾಟಕ, ಕೇರಳ, ತಮಿಳುನಾಡು, ಇವುಗಳಲ್ಲಿ ಯಾವುದೂ ಅಲ್ಲ. ಕರ್ನಾಟಕದ ಬಗ್ಗೆನೇ ಮಾತಾಡ್ತಿದ್ದೀವಿ, ಹಾಗಾದರೆ ಇದು ಬರೋದು ಕರ್ನಾಟಕದಲ್ಲಿನೇ. ಸೊ ಅತಿ ದೊಡ್ಡ ಸ್ಟೇಡಿಯಂ ಅಂತ ಹೇಳ್ಬೋದು. ಇದನ್ನು ಹೊರತುಪಡಿಸಿ 14ಕ್ಕಿಂತ ಅಧಿಕ ಸ್ಟೇಡಿಯಂಗಳನ್ನು ನಾವು ನೋಡ್ಬೋದು. 14 ಇಲ್ಲ, ಇನ್ನೂ ಜಾಸ್ತಿನೇ ಇದೆ. ಆದರೆ ಇವುಗಳು ಇದೆಲ್ಲ ಪ್ರಸಿದ್ಧವಾಗಿರುವಂಥದ್ದು. ಚಿನ್ನಸ್ವಾಮಿ ಕ್ರೀಡಾಂಗಣ ಆಗಿರ್ಬೋದು, ಕಂಠೀರವ ಕ್ರೀಡಾಂಗಣ ಆಗಿರ್ಬೋದು, ಹಾಕಿ ಸ್ಟೇಡಿಯಂ ಆಗಿರ್ಬೋದು, ಇವೆಲ್ಲ ಇಂಪಾರ್ಟೆಂಟ್. ಸೊ ಇಲ್ಲಿ ಸರಿಯಾದ ಉತ್ತರ ಕರ್ನಾಟಕ. ಸೊ ಸೂಫಾ ಅಣೆಕಟ್ಟು ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಕಾಳಿ ನದಿ, ಭವಾನಿ, ಪೆರಿಯಾರ್ ಮತ್ತು ಕೃಷ್ಣ. ಸೊ ಕಾಳಿ ನದಿ ಮೇಲೆ ಸುಫಾ ಅಣೆಕಟ್ಟನ್ನು ಕಟ್ಟಲಾಗಿದೆ. ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಪ್ರಮುಖ ಅಣೆಕಟ್ಟನ್ನು ನೋಡಲೇಬೇಕಾಗತ್ತೆ. ಸೊ ಅಹೇರಿ ಜುಂಬಗಿ ಅಣೆಕಟ್ಟು ಬಿಜಾಪುರ್, ಆಲ್ಮಟ್ಟಿ ಅಣೆಕಟ್ಟು ಬಿಜಾಪುರ್, ವೆರಿ ಇಂಪಾರ್ಟೆಂಟ್. ಅಮರ್ಜಾ ಅಣೆಕಟ್ಟು ಗುಲ್ಬರ್ಗ, ಅರ್ಕಾವತಿ ಅಣೆಕಟ್ಟು ಕನಕಪುರ ರಾಮನಗರ, ಬಸವಸಾಗರ ಅಣೆಕಟ್ಟು ಅಥವಾ ನಾರಾಯಣಪುರ ಅಣೆಕಟ್ಟು ಯಾದಗಿರಿ ರಾಯಚೂರು, ಬೆನ್ನಿತೊರ ಅಣೆಕಟ್ಟು ಚಿತ್ತಾಪುರ ಗುಲ್ಬರ್ಗ, ಭದ್ರಾ ಅಣೆಕಟ್ಟು ಚಿಕ್ಕಮಗಳೂರು, ಭೀಮಸಮುದ್ರ ಅಣೆಕಟ್ಟು ಚಿತ್ರದುರ್ಗ, ಚಕ್ರ ಅಣೆಕಟ್ಟು ಶಿವಮೊಗ್ಗ, ಚಂದ್ರಪಳ್ಳಿ ಅಣೆಕಟ್ಟು ಗುಲ್ಬರ್ಗ, ಚಿಕ್ಲಿಹೊಳೆ ಅಣೆಕಟ್ಟು ಮಡಿಕೇರಿ ಸಮೀಪದ ನಂಜರಾಯನಪಟ್ಟಣ, ಗಾಜನೂರು ಅಣೆಕಟ್ಟು ಶಿವಮೊಗ್ಗ, ಗಂಡೋರಿನಾಳ ಅಣೆಕಟ್ಟು ಗುಲ್ಬರ್ಗ, ಹೇಮಾವತಿ ಅಣೆಕಟ್ಟು ಗೋರೂರು ಹಾಸನ, ಕಡವಿನಕಟ್ಟ ಅಣೆಕಟ್ಟು ಭಟ್ಕಳ. ಸೊ ಇಲ್ಲಿ ನಾನು ಮಾರ್ಕ್ ಮಾಡಿರೋದನ್ನು ಬೇರೆ ಬೇರೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಮುಂದಿನ ಟಾಪಿಕ್ನಲ್ಲಿ ಯಾವ ನದಿಯ ಮೇಲೆ ಯಾವ ಅಣೆಕಟ್ಟನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ ನಿಮಗೆ ಮಾಹಿತಿ ತಿಳಿಸ್ತೀನಿ. ಓಕೆ, ಸೊ ಈಗ ಅದಷ್ಟೇ ಅಲ್ಲ, ಆ ಅಣೆಕಟ್ಟನ್ನು ಮುಂದಿನ ಭಾಗ ಕಬಿನಿ ಅಣೆಕಟ್ಟು ಮೈಸೂರು, ವೆರಿ ಇಂಪಾರ್ಟೆಂಟ್. ಕನಕಹಾಳ ಅಣೆಕಟ್ಟು ಕಿಲ್ಲಾರಹಟ್ಟಿ, KRS ಬೃಂದಾವನ ಉದ್ಯಾನವನ ಮೈಸೂರು, ಲಕ್ಯ ಅಣೆಕಟ್ಟು ಕುದುರೆಮುಖ, ಮಲಪ್ರಭಾ ಅಣೆಕಟ್ಟು ಬೆಳಗಾವಿ, ಮರಳವಾಡಿ ಅಣೆಕಟ್ಟು ರಾಮನಗರ, ಮಾರ್ಕೋನಹಳ್ಳಿ ಅಣೆಕಟ್ಟು, ನುಗು ಅಣೆಕಟ್ಟು ಹೆಗ್ಗಡ ದೇವನಕೋಟೆ ಮೈಸೂರು, ಸುಫಾ ಅಣೆಕಟ್ಟು ದಾಂಡೇಲಿ, ತುಂಗ ಅಣೆಕಟ್ಟು ಶಿವಮೊಗ್ಗ, ತುಂಗಭದ್ರಾ ಅಣೆಕಟ್ಟು ಹೊಸಪೇಟೆ, ಓಟ್ಹೊಳೆ ಅಣೆಕಟ್ಟು ಹಾಸನ, ಯುಗಚಿ ಅಣೆಕಟ್ಟು ಬೇಲೂರು. ಸೊ ಮಾರ್ಕ್ ಮಾಡಿರೋದೆಲ್ಲ ಎಕ್ಸಾಮಲ್ಲಿ ಕೇಳಿರುವಂಥದ್ದು. ಓಕೆ, ಇವೆಲ್ಲ ಅತಿ ಇಂಪಾರ್ಟೆಂಟ್ ಆದಂತಹ ಅಣೆಕಟ್ಟುಗಳು. ಸೊ ಕರ್ನಾಟಕದಲ್ಲಿ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸಾರಿ, ಇಲ್ಲಿ 31, 26, 28, 25, 31. ಸೊ ಸರಿಯಾದ ಉತ್ತರ 31. ಮೊದಲು 30 ಇತ್ತು, 31ನೇ ಜಿಲ್ಲೆಯಾಗಿ ಸೇರ್ಕೊಂಡಿರೋದು ಯಾವುದು ಅಂತ ಹೇಳಿ ನಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟಿಗೆ ಯಾವುದ್ಯಾವುದು ಜಿಲ್ಲೆಗಳು ಅಂತ ನೋಡೋಣ.
ಬೆಂಗಳೂರು ನಗರ, ಬೆಳಗಾವಿ, ಬೀದರ್, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಧಾರವಾಡ, ಕಲಬುರಗಿ, ಹಾವೇರಿ, ಕೋಲಾರ, ಮಂಡ್ಯ, ರಾಯಚೂರು, ಶಿವಮೊಗ್ಗ, ಉಡುಪಿ, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬಾಗಲಕೋಟ್, ವಿಜಯನಗರ, ಉತ್ತರ ಕನ್ನಡ, ಯಾದಗಿರಿ, ತುಮಕೂರು, ರಾಮನಗರ, ಮೈಸೂರು, ಕೊಪ್ಪಳ, ಕೊಡಗು, ಹಾಸನ್, ಗದಗ್, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಮತ್ತು ವಿಜಯಪುರ. ಸೊ ಇವುಗಳು ನಮ್ಮ ಕರ್ನಾಟಕದ ಒಟ್ಟು 31 ಜಿಲ್ಲೆಗಳು ಇದೆ. ಸೊ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಹಾಗಾದರೆ 31ನೇ ಜಿಲ್ಲೆಯಾಗಿ ಯಾವುದು ಸೇರ್ಪಡೆ ಆಗಿದೆ ಅಂತ ಕೇಳ್ಬೋದು. ಈಗಾಗಲೇ ಭಾಳಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ. ಓಕೆ, ಸೊ ವಿಜಯನಗರ 31ನೇ ಜಿಲ್ಲೆಯಾಗಿ ಸೇರ್ಪಡೆ ಆಗಿರೋದು. ಇದನ್ನು ಬಳ್ಳಾರಿ ಜಿಲ್ಲೆಯಿಂದ ಯಾವಾಗ ಡಿವೈಡ್ ಮಾಡಲಾಯಿತು? 2 ಅಕ್ಟೋಬರ್ 2021ರಲ್ಲಿ ಡಿವೈಡ್ ಮಾಡಲಾಗಿತ್ತು. ಇದಕ್ಕೂ ಮೊದಲು ಕರ್ನಾಟಕದಲ್ಲಿ ಕೇವಲ 30 ಜಿಲ್ಲೆ ಇತ್ತು. ಸೊ ವಿಜಯನಗರ ಜಿಲ್ಲೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಬರುತ್ತೆ. ವಿಜಯನಗರದ ಕೇಂದ್ರ ಕಚೇರಿ ಹೊಸಪೇಟೆಯಲ್ಲಿ ಇದೆ. ಸೊ ನಾವು ಕರ್ನಾಟಕವನ್ನು 2 ರೀತಿಯಾಗಿ ಡಿವೈಡ್ ಮಾಡ್ತೀವಿ, ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ. ಈ 31ನೇ ಜಿಲ್ಲೆ ವಿಜಯನಗರ ಕಲ್ಯಾಣ ಕರ್ನಾಟಕದ ಭಾಗವಾಗಿ ಅದನ್ನು ನೋಡ್ಬೋದು. ಸೊ ಹಾಗಾದರೆ ವಿಸ್ತೀರ್ಣದಲ್ಲಿ ಕರ್ನಾಟಕದ 5 ಪ್ರಮುಖವಾದಂತಹ ಅಗ್ರ ಜಿಲ್ಲೆಗಳು ಯಾವುದಾವುದು ನೋಡೋಣ. ಫಸ್ಟಿಗೆ ಬೆಳಗಾವಿ, ಆಮೇಲೆ ಕಲಬುರಗಿ, ವಿಜಯಪುರ, ಆಮೇಲೆ ತುಮಕೂರು, ಉತ್ತರ ಕನ್ನಡ. ಇವುಗಳು ವಿಸ್ತೀರ್ಣದ ದೃಷ್ಟಿಯಿಂದ 5 ಪ್ರಮುಖವಾದಂತಹ ಅಗ್ರ ಜಿಲ್ಲೆಗಳು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಓಕೆ, ಸೊ ಈಗ ನೋಡಿ, ನಮ್ಮ ಒಂದು ಕರ್ನಾಟಕವನ್ನು ಆಡಳಿತದ ದೃಷ್ಟಿಯಿಂದ 4 ವಿಭಾಗಗಳಾಗಿ ಡಿವೈಡ್ ಮಾಡಿದ್ದೀವಿ. ಸೊ 31 ಜಿಲ್ಲೆಗಳನ್ನು ಆ ವಿಭಾಗಗಳ ಅಡಿಯಲ್ಲಿ ಅಳವಡಿಸಲಾಗಿದೆ. ಆ 4 ವಿಭಾಗಗಳು ಅಂದರೆ ಬೆಂಗಳೂರು ವಿಭಾಗ, ಬೆಳಗಾವಿ ವಿಭಾಗ, ಮೈಸೂರು ವಿಭಾಗ ಮತ್ತು ಕಲಬುರಗಿ ವಿಭಾಗ. ಬೆಂಗಳೂರು ವಿಭಾಗದಲ್ಲಿ ಬರುವಂತಹ ಜಿಲ್ಲೆಗಳು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಇದರ ಪ್ರಧಾನ ಕಚೇರಿ. ಬೆಂಗಳೂರು ವಿಭಾಗದ ಪ್ರಧಾನ ಕಚೇರಿ ಬೆಂಗಳೂರು ನಗರದಲ್ಲಿ ಇದೆ. ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ರಾಮನಗರ, ಶಿವಮೊಗ್ಗ, ತುಮಕೂರು ಇವುಗಳು ಬೆಂಗಳೂರು ವಿಭಾಗದ ಅಡಿಯಲ್ಲಿ ಬರುವಂತಹ ಜಿಲ್ಲೆಗಳು. ಈಗ ಬೆಳಗಾವಿ ವಿಭಾಗದ ಅಡಿಯಲ್ಲಿ ಇದರ ಕೇಂದ್ರ ಕಚೇರಿ ಯಾವುದು ಅಂದರೆ ಬೆಳಗಾವಿ, ಅಲ್ಲೇ ಪ್ರಧಾನ ಕಚೇರಿ ಇದೆ. ಬಾಗಲಕೋಟ್, ಧಾರವಾಡ, ಗದಗ್, ಹಾವೇರಿ, ಉತ್ತರ ಕನ್ನಡ, ವಿಜಯಪುರ ಬೆಳಗಾವಿ ವಿಭಾಗದಲ್ಲಿ ಬರುತ್ತೆ. ಸೊ ಮೈಸೂರು ವಿಭಾಗದಲ್ಲಿ ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ. ಸೊ ಇವುಗಳು ಮೈಸೂರು ವಿಭಾಗದಲ್ಲಿ ಬರುತ್ತೆ. ಹೆಡ್ ಕ್ವಾರ್ಟರ್ ಇರೋದು ಮೈಸೂರಿನಲ್ಲಿ. ಕಲಬುರಗಿ ವಿಭಾಗದಲ್ಲಿ ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯನಗರ, ಯಾದಗಿರಿ. ಸೊ ಇವುಗಳು ಕಲಬುರಗಿ ವಿಭಾಗದಲ್ಲಿ ಬರುತ್ತೆ. ಹೆಡ್ ಕ್ವಾರ್ಟರ್ ಇರೋದು ಕಲಬುರಗಿಯಲ್ಲಿನೇ. ಸೊ ಇವುಗಳನ್ನು ಕೂಡ ಎಕ್ಸಾಮಲ್ಲಿ ಕೇಳಿರೋದ್ರಿಂದ ಯಾವ ವಿಭಾಗದಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಸೊ ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಏಷ್ಯಾದ ಆನೆ ಅಥವಾ ಇಂಡಿಯನ್ ಎಲಿಫೆಂಟ್ ಅಂತಲೂ ಒಂದೊಂದು ಸಲ ಆಪ್ಷನಲ್ಲಿ ಬರುತ್ತೆ. ಜಿಂಕೆ, ಕರಡಿ ಇವುಗಳಲ್ಲಿ ಯಾವುದೂ ಇಲ್ಲ. ಸೊ ಸರಿಯಾದ ಉತ್ತರ ಏಷ್ಯನ್ ಆನೆ ಅಥವಾ ಇಂಡಿಯನ್ ಎಲಿಫೆಂಟ್ ಅಂತ ಹೇಳ್ಬೋದಾಗಿದೆ. ಸೊ ಹಾಗಾದರೆ ಇಲ್ಲಿ ನೀವು ನೋಡ್ಬೋದು, ಕರ್ನಾಟಕದ ರಾಜ್ಯ ಪ್ರಾಣಿ ಅಂದರೆ ಭಾರತೀಯ ಆನೆ. ಇದರ ವೈಜ್ಞಾನಿಕ ಹೆಸರೇನು ಅಂತ ನಿಮಗೆ ಕೇಳಿದರೆ, ಸೊ ಎಲ್ಫಾಸ್ ಮ್ಯಾಕ್ಸಿಮಸ್ ಇಂಡಿಕಸ್ ಕ್ಯೂವಿಯರ್ 1798ಗೆ ಆ ಒಂದು ಹೆಸರನ್ನು ನೀಡಲಾಯಿತು ಈ ನಮ್ಮ ಒಂದು ಭಾರತೀಯ ಆನೆಗೆ. ಇದು ನಮ್ಮ ಕರ್ನಾಟಕದ ರಾಜ್ಯ ಪ್ರಾಣಿ. ಹಾಗಾದರೆ ನಮ್ಮ ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು ಅಂತ ಕೇಳಿದರೆ ಭಾರತೀಯ ರೋಲರ್. ಸೊ ಇಲ್ಲಿ ನೀವು ನೋಡ್ಬೋದು ಭಾರತೀಯ ರೋಲರ್, ಇದು ನಮ್ಮ ಕರ್ನಾಟಕದ ರಾಜ್ಯ ಪಕ್ಷಿ. ಇದನ್ನು ಸಾಮಾನ್ಯ ಹೆಸರು ಏನಂದರೆ ಇಂಡಿಯನ್ ರೋಲರ್, ಸ್ಥಳೀಯ ಹೆಸರು ನೀಲಕಂಠ. ಯಾವ ಭಾಷೆಯಲ್ಲಿ? ಹಿಂದಿ ಭಾಷೆಯಲ್ಲಿ. ತೆಲುಗು ಭಾಷೆಯಲ್ಲಿ ಪಾಲಪಿಟ್ಟ ಅಂತ ಕರೆಯಲಾಗತ್ತೆ. ಇದರ ವೈಜ್ಞಾನಿಕ ಹೆಸರು ಕೋರಾಸಿಯಾಸ್ ಬೆಂಗಾಲೆಸಿಸ್, ಇದು ಇದರ ಒಂದು ವೈಜ್ಞಾನಿಕ ಹೆಸರು. ಸೊ ಇದು ನಮ್ಮ ಕರ್ನಾಟಕ ರಾಜ್ಯ ಪಕ್ಷಿ. ಇದಷ್ಟೇ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯ ಚಿಟ್ಟೆ ಯಾವುದು ಅಂತ ಕೇಳಿದರೆ ದಕ್ಷಿಣ ಪಕ್ಷಿ ವಿಂಗ್ ಅಂತ ಹೇಳ್ಬೋದು. ಇದನ್ನು ಸಾಮಾನ್ಯವಾಗಿ ಏನಂತ ಕರೆಯಲಾಗತ್ತೆ? ಸದರ್ನ್ ಬರ್ಡ್ ವಿಂಗ್, ಸಹ್ಯಾದ್ರಿ ಬರ್ಡ್ ವಿಂಗ್ ಅಂತ ಕರೆಯಲಾಗತ್ತೆ. ಸೊ ಹಾಗಾದರೆ ಇದರ ಒಂದು ವೈಜ್ಞಾನಿಕ ಹೆಸರೇನಂತ ಕೇಳಿದರೆ ಟ್ರಾಯ್ಡಸ್ ಮೈನಸ್ ಕ್ರಾಮರ್ 1779ರಲ್ಲಿ ಹೆಸರಿಸಲಾಗಿದ್ದು, ಇದರ ಒಂದು ವೈಜ್ಞಾನಿಕ ಹೆಸರು ನಮ್ಮ ಕರ್ನಾಟಕದ ರಾಜ್ಯ ಚಿಟ್ಟೆ ದಕ್ಷಿಣ ಪಕ್ಷಿ ವಿಂಗ್ ಅಥವಾ
ಸದರ್ನ್ ಬರ್ಡ್ ವಿಂಗ್ ಅಂತ ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ. ಹಾಗಾದರೆ ನಮ್ಮ ಕರ್ನಾಟಕ ರಾಜ್ಯದ ಮೀನು ಕೂಡ ಇದೆ, ಯಾವುದು ಅಂದರೆ ಕರ್ನಾಟಿಕ್ ಕಾರ್ಪ್ ಅಂತ. ಓಕೆ, ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು. ಸೊ ಇದನ್ನು ಸಾಮಾನ್ಯವಾಗಿ ಕರ್ನಾಟಿಕ್ ಕಾರ್ಪ್ ಅಂತ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಹೈಪ್ಸೆಲೋಬಾರ್ಬಸ್ ಕಾರ್ನಾಟಿಕಸ್. ಸೊ ಇದರ ಒಂದು ವೈಜ್ಞಾನಿಕ ಹೆಸರು. ನಮ್ಮ ಕರ್ನಾಟಕ ರಾಜ್ಯದ ಹೂವು ಗೊತ್ತಿದೆ, ಕಮಲ, ಸೆಕ್ರೆಡ್ ಲೋಟಸ್ ಅಂತ ಹೇಳ್ಬೋದು, ಅಂದರೆ ಪವಿತ್ರ ಕಮಲ ಹೂವು ಅಂತ, ಇಂಡಿಯನ್ ಲೋಟಸ್ ಅಂತ ಕೂಡ ಹೇಳಲಾಗತ್ತೆ. ಸ್ಥಳೀಯ ಭಾಷೆಯಲ್ಲಿ ಕಮಲ ಮತ್ತು ಬಂಗಾಳಿ ಭಾಷೆಯಲ್ಲಿ ಪದ್ಮ ಅಂತ ಕರೆಯಲಾಗತ್ತೆ. ಇದರ ಒಂದು ವೈಜ್ಞಾನಿಕ ಹೆಸರು ನೆಲ್ಲುಂಬೋ ನೂಸಿಫೆರಾ ಗ್ಯಾರ್ತ್. ಇದು ಇದರ ಒಂದು ವೈಜ್ಞಾನಿಕ ಹೆಸರು. ನಮ್ಮ ಕರ್ನಾಟಕದ ರಾಜ್ಯ ಹಣ್ಣು ಯಾವುದು ಅಂತ ಕೇಳಿದರೆ ಎಲ್ಲರ ಫೇವ್ರೇಟ್ ಮಾವಿನ ಹಣ್ಣು. ಸೊ ಇದು ಕೂಡ ಎಕ್ಸ್ಟ್ರಾ ಮಾಹಿತಿಗೋಸ್ಕರ ಚಿತ್ರದೊಂದಿಗೆ ನಿಮಗೆ ಮಾಹಿತಿಯನ್ನು ತಿಳಿಸಿದ್ದೀನಿ. ಓಕೆ, ಸೊ ಜೋಗ ಜಲಪಾತವು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಶರಾವತಿ, ಕಾವೇರಿ, ಕೃಷ್ಣ ಮತ್ತು ಗೋದಾವರಿ. ಸರಿಯಾದ ಉತ್ತರ ಶರಾವತಿ. ಸೊ ಜೋಗ ಜಲಪಾತವನ್ನು ಗೇರುಸೊಪ್ಪ ಜಲಪಾತ ಅಂತ ಕೂಡ ನಾವು ಕರೆಯಲಾಗತ್ತೆ. ಸೊ ಇದನ್ನು ಶರಾವತಿ ನದಿಯ ಮೇಲೆ ಆದಂತಹ ಒಂದು ಜಲಪಾತ ಅಂತ ಹೇಳ್ಬೋದು. ಸೊ ಪಶ್ಚಿಮ ಕರ್ನಾಟಕ ರಾಜ್ಯ, ನೈಋತ್ಯ ಭಾರತದ ಭಾಗದಲ್ಲಿ ಇದನ್ನು ನಾವು ನೋಡ್ಬೋದು. ಸೊ ಜೋಗ ಜಲಪಾತ ಹೊನ್ನಾವರ್ನಿಂದ 18 ಮೈಲುಗಳು ಅಪ್ಸ್ಟ್ರೀಮ್ನಲ್ಲಿ ಅರಬ್ಬಿ ಸಮುದ್ರ ನದಿಯ ಒಂದು ಮುಖಭಾಗದಲ್ಲಿ ಈ ಒಂದು ಜೋಗ್ ಫಾಲ್ಸನ್ನು ನೋಡ್ಬೋದು. ನಮ್ಮ ರಾಜ್ಕುಮಾರ್ ಅವರು ಕೂಡ ಹೇಳಿದ್ದಾರೆ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು ಸಾಯೋ ತನಕ ಸಂಸಾರದಲ್ಲಿ ಗಂಡ ಗುಂಡಿ ಏರಿಕೊಂಡು ಹೋಗೋದಿಲ್ಲ, ಸತ್ತ ಗುಂಡಿ ಇರೋದ್ರೊಳಗೆ ನೋಡಿ ಒಮ್ಮೆ ಜೋಗಾದ ಗುಂಡಿ. ಓಕೆ, ಸೊ ಜೋಗ ಜಲಪಾತ ನೀವು ಕೂಡ ಒಂದ್ಸಲ ನೋಡ್ಕೊಂಡು ಬನ್ನಿ. ಶರಾವತಿ ನದಿ ಮೇಲೆ ನಿರ್ಮಿಸಲಾಗಿದೆ. ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಜಲಪಾತಗಳನ್ನು ನಾವಿವಾಗ ನೋಡಬೇಕಾಗತ್ತೆ. ರೈಟ್ ಮಾರ್ಕ್ ಮಾಡೋದು ಎಕ್ಸಾಮಲ್ಲಿ ಕೇಳಿರುವಂತಹ ಅತಿ ಇಂಪಾರ್ಟೆಂಟ್. ಸೊ ಅಬ್ಬೆ ಫಾಲ್ಸ್ ಕೂರ್ಗ್, ಅಚ್ಚಕನ್ಯಾ ಜಲಪಾತ ಶಿವಮೊಗ್ಗ, ಅಲೆಖಾನ್ ಜಲಪಾತ ಚಿಕ್ಕಮಗಳೂರು, ಅಪ್ಸರಕೊಂಡ ಜಲಪಾತ ಹೊನ್ನಾವರ್, ಅರಸಿಗುಂಡಿ ಜಲಪಾತ ಕೊಲ್ಲೂರು, ಬಲ್ಮುರಿ ಜಲಪಾತ ಮೈಸೂರು, ಆಮೇಲೆ ಬಂಡಾಜೆ ಅರಬ್ಬಿ ಜಲಪಾತ ಚಿಕ್ಕಮಗಳೂರು, ಭರಚುಕ್ಕಿ ಮತ್ತು ಗಗನಚುಕ್ಕಿ ಜಲಪಾತ ಶಿವನಸಮುದ್ರ ಮಂಡ್ಯ, ಬರ್ಕಾನ್ ಜಲಪಾತ ಶಿವಮೊಗ್ಗ, ಬೆಣ್ಣೆಹೊಳೆ ಜಲಪಾತ ಕಾರವಾರ, ಬುರುಡೆ ಜಲಪಾತ ಕಾರವಾರ, ಶಿವನ ಸಮುದ್ರ ಕಾವೇರಿ ಜಲಪಾತ ಮೈಸೂರು, ಚುಂಚನಕಟ್ಟೆ ಜಲಪಾತ ಮೈಸೂರು, ಚುಂಚಿ ಜಲಪಾತ ಕನಕಪುರ, ದಬ್ಬೆ ಜಲಪಾತ ಶಿವಮೊಗ್ಗ, ಡೊಂಡೋಲ್ ಫಾಲ್ಸ್ ಮಂಗಳೂರು, ಗೊಡಚಿಮಲ್ಕಿ ಜಲಪಾತ ಬೆಳಗಾವಿ, ಗೋಕಾಕ್ ಫಾಲ್ಸ್ ಬೆಳಗಾವಿ, ಹಬ್ಬೆ ಜಲಪಾತ ಕೆಮ್ಮನಗುಂಡಿ, ಒಂದೊಂದು ಸಲ ಕೇಳಿದ್ದಾರೆ, ಹಿಡ್ಲುಮನೆ ಜಲಪಾತ ಶಿವಮೊಗ್ಗ, ವಿಭೂತಿ ಜಲಪಾತ ಕಾರವಾರ, ಹೊನ್ನಮ್ಮ ಜಲಪಾತ ಕೆಮ್ಮನಗುಂಡಿ, ಹೊನ್ನೆಮರಡು ಜಲಪಾತ ಶಿವಮೊಗ್ಗ, ಇರುಪ್ಪು ಜಲಪಾತ ಮೈಸೂರು. ಅಂದರೆ ಆ ಜಲಪಾತ ಈಗ ರೈಟ್ ಮಾಡ್ತಾ ಇರೋದು ಅದು ಎಲ್ಲಿ ಇದೆ ಅನ್ನೋದನ್ನು ಕೂಡ ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಜರಮಡಗು ಜಲಪಾತ ಚಿಕ್ಕಬಳ್ಳಾಪುರ, ಜೋಗ್ ಫಾಲ್ಸ್ ಶಿವಮೊಗ್ಗ, ಜೋಗ್ಲು ತೀರ್ಥ ಜಲಪಾತ ಉಡುಪಿ, ಕಲ್ಲಟ್ಟಗಿರಿ ಜಲಪಾತ ಕೆಮ್ಮನಗುಂಡಿ, ಕದಂಬಿ ಜಲಪಾತ ಕುದುರೆಮುಖ, ಕೂಡ್ಲು ತೀರ್ಥ ಜಲಪಾತ ಆಗುಂಬೆ, ಕುಡುಮರಿ ಜಲಪಾತ ಉಡುಪಿ, ಕುಂಚಿಕಲ್ ಜಲಪಾತ ಶಿವಮೊಗ್ಗ, ಲಾಲ್ಗುಳಿ ಜಲಪಾತ ಕಾರವಾರ, ಮಾಗೋಡು ಜಲಪಾತ ಕಾರವಾರ, ಮಲ್ಲಳ್ಳಿ ಜಲಪಾತ ಮಡಿಕೇರಿ, ಮುತ್ಯಾಲಮಾಡು ಜಲಪಾತ ಬೆಂಗಳೂರು, ನಿಸರ್ಗಧಾಮ ಜಲಪಾತ ಕೂರ್ಗ್, ಸಾತೋಡಿ ಜಲಪಾತ ಹಾವೇರಿ, ಶಾಂತಿ ಜಲಪಾತ ಚಿಕ್ಕಮಗಳೂರು, ಶಿವಗಂಗಾ ಜಲಪಾತ ಶಿವಮೊಗ್ಗ, ಸಿರಿಮನೆ ಜಲಪಾತ ಚಿಕ್ಕಮಗಳೂರು, ಸೂರಲ್ ಫಾಲ್ಸ್ ಬೆಳಗಾವಿ, ಉಂಚಳ್ಳಿ ಜಲಪಾತ ಶಿವಮೊಗ್ಗ, ವತ್ತಹಳ್ಳ ಜಲಪಾತ ಕಾರವಾರ. ಸೊ ಇಲ್ಲಿ ರೈಟ್ ಮಾರ್ಕ್ ಮಾಡಿರೋದನ್ನು ನಿಮ್ಮ ಬೇರೆ ಬೇರೆ ಎಕ್ಸಾಮಲ್ಲಿ ಮೋಸ್ಟ್ ರಿಪೀಟೆಡ್ ಜಲಪಾತಗಳು ಅಂತ ಹೇಳ್ಬೋದು. ಉಳಿದವುಗಳನ್ನು ಕೂಡ ಒಂದ್ಸಲ ಕಣ್ಣಾಡಿಸ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಎಕ್ಸಾಮಿನರ್ ಯಾವ ಹೊತ್ತಿನಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ಗಳನ್ನು ತೆಗಿತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಮತ್ತು ಇತ್ತೀಚಿನ ಎಕ್ಸಾಮ್ಗಳಲ್ಲಿ ನೀವು ನೋಡ್ಬೋದು FTA STA ಮತ್ತು ಬೇರೆ ಬೇರೆ ಪರೀಕ್ಷೆಗಳ ಲೆವೆಲ್, ಕ್ವಶನ್ ಲೆವೆಲ್ ಇದೆಲ್ಲ ತುಂಬ ಹೈ ಆಗ್ತಾ ಇದೆ. ಸೊ ಅದಕ್ಕೆ ಓಕೆ. ಸೊ ಕರ್ನಾಟಕದ ರೇಷ್ಮೆ ಪಟ್ಟಣ ಎಂದು ಯಾವ ಪಟ್ಟಣವನ್ನು ಕರೆಯಲಾಗತ್ತೆ? ಬೆಳಗಾವಿ, ರಾಮನಗರ್, ಚನ್ನಪಟ್ಟಣ. ಇವುಗಳಲ್ಲಿ ಯಾವುದೂ ಅಲ್ಲ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಮನಗರ್. ಸೊ ಯಾಕೆ ರಾಮನಗರವನ್ನು ಈ ಒಂದು ಹೆಸರಿನಿಂದ ಪ್ರಖ್ಯಾತಿಯಾಗಿದೆ ಅಂದರೆ,
ಈ ಪ್ರದೇಶದಲ್ಲಿ ಉತ್ಪತ್ತಿಯಾಗುವ ರೇಷ್ಮೆಯು ಪ್ರಸಿದ್ಧ ಮೈಸೂರು ಸಿಲ್ಕ್, ಕರ್ನಾಟಕ ಫೇಮಸ್ ಸ್ಯಾರಿ ಮೈಸೂರು ಸಿಲ್ಕ್ ಇದೆ ಅಲ್ಲ, ಸೊ ಅದಕ್ಕೆ ಹೆಚ್ಚಿನ ಇನ್ಪುಟ್ಟನ್ನು ನಾವು ರಾಮನಗರದ ಆ ಒಂದು ಪಟ್ಟಣದಿಂದ ರೇಷ್ಮೆ ಪಡ್ಕೋತೀವಿ. ಸೊ ಇದಷ್ಟೇ ಅಲ್ಲ, ರಾಮನಗರವು ಏಷ್ಯಾದಲ್ಲೇ ರೇಷ್ಮೆ ಗೂಡುಗಳಿಗೆ ಅತಿ ದೊಡ್ಡ ಮಾರುಕಟ್ಟೆ ಆಗಿದೆ. ಸೊ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಏಷ್ಯಾ ಮಟ್ಟದಲ್ಲಿಯೂ ಕೂಡ ರಾಮನಗರ ರೇಷ್ಮೆ ಗೂಡುಗಳಿಗೆ ಅತಿ ದೊಡ್ಡ ಮಾರ್ಕೆಟ್ ಅಂತ ಹೇಳ್ಬೋದು. ಸೊ ಆ ದೃಷ್ಟಿಯಿಂದ ಕರ್ನಾಟಕದ ರೇಷ್ಮೆ ಪಟ್ಟಣ ಯಾವುದು ಅಂದರೆ ಅದು ನಮ್ಮ ರಾಮನಗರ. ಓಕೆ, ಈಗ ಎಕ್ಸ್ಟ್ರಾ ಮಾಹಿತಿ, ಯಾಕಂದರೆ ಇದನ್ನು ಕೂಡ ಕೇಳ್ತಾರೆ ನಿಮಗೆ. ಎಂಡೇಂಜರ್ಡ್ ಎನಿಮಲ್ಸ್, ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು ಕೇಳ್ತಾರೆ. ನಮ್ಮ ಕರ್ನಾಟಕದ್ದು ಯಾವುದು ಅಂತ ನಾವು ತಿಳ್ಕೊಬೇಕಲ್ವಾ, ಸೊ ಅದಕ್ಕೋಸ್ಕರ. ಸೊ ಕರ್ನಾಟಕದಲ್ಲಿ ಗುರುತಿಸಬೇಕಾದ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು, ರೆಡ್ ಡಾಟಾ ಬುಕ್ಕಲ್ಲಿ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು, ಪಕ್ಷಿಗಳು, ಪ್ರಭೇದಗಳು, ಸಸ್ಯವರ್ಗಗಳನ್ನು ಆ್ಯಡ್ ಮಾಡಲಾಗತ್ತೆ. ನಮ್ಮ ಕರ್ನಾಟಕದಲ್ಲಿ ಅಳಿವಿನಂಚಿನಲ್ಲಿ ಇರೋದು ಯಾವುದ್ಯಾವುದು ನೋಡೋಣ. ಸೊ ಜಿಪ್ಸ್ ಇಂಡಿಕಸ್ ಭಾರತೀಯ ರಣಹದ್ದು, ಹುಲಿ ಮತ್ತು ಭಾರತೀಯ ಆನೆ, ಸಿಂಹದ ಬಾಲದ ಮಕಾಕ್, ಆಮೆ ಮತ್ತು ಧೋಲೆ, ಭಾರತೀಯ ಕಾಡು ನಾಯಿ, ಮತ್ತು 2 ಜಾತಿಯ ಕಪ್ಪೆಗಳು ಇವಾಗ ಎಂಡೇಂಜರ್ಡ್ ಎನಿಮಲ್ ಲಿಸ್ಟಲ್ಲಿ ಬರುತ್ತೆ. ಸೊ ಯಾವುದು ಅಂದರೆ ಮೊದಲು ಇಂದಿರಾನ ಗುಂಡಿಯಾ, ಸಕಲೇಶ್ಪುರದ ಗುಂಡಿಯಾ ಶ್ರೇಣಿಯಲ್ಲಿ ಮಾತ್ರ ಕಂಡುಬರೋದು. ಸೊ ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳಿದ್ದಾರೆ ಇದನ್ನು. ಮತ್ತು ಇನ್ನೊಂದು ಮಿಕ್ರಿಕ್ ಸಾಲಸ್ ಕೊಟ್ಟಿಗೆ ಹೆರೆನ್ಸ್, ಇದು ಇದೆ ಅಲ್ಲ, ಎಲ್ಲಿ ಬರುತ್ತೆ? ಚಿಕ್ಕಮಗಳೂರು ಜಿಲ್ಲೆಯ ಕೊಟ್ಟಿಗೆ ಹಾರದ ಬಳಿ ಕಂಡುಬರುತ್ತೆ. ಇವೆರಡೂ ಪ್ರಭೇದಗಳು ಇವಾಗ ಅಳಿವಿನಂಚಿನಲ್ಲಿ ಇದೆ. ಮತ್ತು ಭಾರತೀಯ ಕಾಡು ನಾಯಿ, ಇವುಗಳು ಇಷ್ಟು ಪ್ರಾಣಿ ವರ್ಗಗಳು ನಮ್ಮ ಒಂದು ಕರ್ನಾಟಕದಲ್ಲಿ ಅಳಿವಿನಂಚಿನಲ್ಲಿರುವ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆ. ಹಾಗಾದರೆ ಈ ಒಂದು ಸಸ್ಯವರ್ಗವನ್ನು ಕೂಡ ನೋಡಬೇಕಾಗತ್ತಲ್ಲ. ಸೊ ಇಲ್ಲಿ ನೋಡಿ, ಡಿಪ್ಟೆರೋಕಾರ್ಪಸ್ ಬೋರ್ಡಿಲೋನಿ ಈ ಒಂದು ಸಸ್ಯ, ಆಮೇಲೆ ಹೋಪಿಯಾ ಎರೋಸಾ, ಪಿನ್ನಾಟೆಲ್ಲ ಲಿಂಬಾಟ ಇದೊಂದು ಒಂದು ರೀತಿಯ ಪಾಚಿಯಾಗಿದೆ. ಪಾಚಿ ಅಂದರೆ ಗೊತ್ತಲ್ಲ, ಸೊ ಅದೊಂದು ಪಾಚಿ. ಆಮೇಲೆ ಹೋಪಿಯಾ ಜಾಕೋಬಿ ಕ್ರೋಟಾನ ಲಾಯನಸ್, ಇದು ಒಂದು ಸಣ್ಣ ಮರ. ಈ 4 ಸಸ್ಯ ವರ್ಗ ಪ್ರಭೇದಗಳು ಇವಾಗ ರೆಡ್ ಡಾಟಾ ಬುಕ್ಕಲ್ಲಿ ಕರ್ನಾಟಕದ ಭಾಗದಲ್ಲಿ ಅಳಿವಿನಂಚಿನಲ್ಲಿ ಇರುವಂತಹ ಸಸ್ಯವರ್ಗ ಆಗಿದೆ. ಓಕೆ, ಇದಿಷ್ಟು ಈ ಭಾಗದ ಮಾಹಿತಿ. ಇದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಆದರೆ ನೀವು ಹೇಳ್ಬೋದು, ಅಂದರೆ ನಾನು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಇದರಲ್ಲಿ ಸೇರ್ಪಡೆ ಮಾಡ್ತಾ ಹೋಗ್ತೀನಿ. ಅಂದರೆ ಟೋಟಲ್ ಆಗಿ ಕೇವಲ ವಿಡಿಯೋಗಳನ್ನು ನೋಡೋ ಮೂಲಕನೇ ಇಡೀ ನಮ್ಮ ಒಂದು ಕರ್ನಾಟಕದ ಕುರಿತಾಗಿ ನಿಮಗೆ ಮಾಹಿತಿ ಇರಬೇಕು ಅಂತ. ಯಾಕಂದರೆ ಸ್ಟೇಟ್ ಎಕ್ಸಾಮ್ಗಳಿಗೆ ಬಹಳಷ್ಟು ವಿದ್ಯಾರ್ಥಿಗಳು ಫೋಕಸ್ ಮಾಡೋದ್ರಿಂದ ನಮ್ಮ ರಾಜ್ಯದ ಕುರಿತಾಗಿ ನಮಗೆ ಗೊತ್ತಿರಲೇಬೇಕು. ಮತ್ತು ಇದು ನಮ್ಮ ರಾಜ್ಯದ ಬಗ್ಗೆ ಮಾತ್ರ ಅಲ್ಲ, ನಾನು ಉಳಿದ ಒಂದು ಭಾರತದ ರಾಜ್ಯಗಳ ಕುರಿತಾಗಿಯೂ ಕೂಡ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಆ ವಿಡಿಯೋಗಳನ್ನು ಕೂಡ ನೋಡಿ, ಅದರೊಂದಿಗೆ ಈ ವಿಡಿಯೋಗಳನ್ನು ಕೂಡ ನೋಡಿ. ಓಕೆ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೇನಾದರೂ ಮಾಹಿತಿ ಬೇಕಿದ್ದರೆ ನೀವು ಕಮೆಂಟ್ ಮಾಡೋ ಮೂಲಕ ಹೇಳ್ಬೋದು. ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು. ಮುಂದಿನ ಸರಣಿಯಲ್ಲಿ ಮತ್ತೆ ಭೇಟಿಯಾಗೋಣ, ಕರ್ನಾಟಕದ ಕುರಿತಾಗಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್.